ಇನ್ನು ಆ್ಯಕ್ಚುಲ್ ಮಳೆ ಸ್ಟಾರ್ಟೇ ಆಗಿಲ್ಲ. ಬರೀ 40-50 mm ಮಳೆಗೇ 40-50 mm ಮಳೆಗೇ ಈ ರೀತಿ ಆದರೆ ನಗರ, ನೀವು ಯೋಚನೆ ಮಾಡಿ. ಮಳೆ ಬರೋದು ನೀವೇ ಹೇಳಿದ್ರಲ್ವಾ, ನ್ಯಾಚುರಲಾಗಿ ಮಳೆ ಬರುತ್ತೆ. ಮಳೆ ಬರೋ ಮುಂಚೆ ಪ್ರೀ ಮಾನ್ಸೂನ್ ಪ್ರಿಪೇರ್ಡ್ನೆಸ್ ಇರಬೇಕಲ್ವಾ. ಪ್ರಿಪೇರ್ಡ್ನೆಸ್ ಇಲ್ಲದೆ ಇಷ್ಟು ಹಣ ತೊಗೊಂಡು ಇಷ್ಟು ತೆರಿಗೆ ಹಾಕಿ ಜನರ ಮೇಲೆ ಇಷ್ಟು ಭಾರ ಹಾಕಿ ವ್ಯಾಲ್ಯೂ ಬೇಸ್ ಸಿಸ್ಟಮ್, ಗೈಡೆನ್ಸ್ ವ್ಯಾಲ್ಯೂ ಬೇಸ್ ಸಿಸ್ಟಮ್, ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಕಲೆಕ್ಟ್ ಮಾಡ್ತಿದ್ದಾರೆ. ನೀವು ಯಾವ್ಯಾವ ರೂಪದಲ್ಲಿ ಇವತ್ತು ಬೆಸ್ಕಾಮ್ ಚಾರ್ಜಸ್ ನೀವು ನೋಡಬೇಕು, ಎಷ್ಟು ದುಡ್ಡು ಕಲೆಕ್ಟ್ ಮಾಡ್ತಿದ್ದಾರೆ ಗೊತ್ತಾ. ಬೆಸ್ಕಾಮ್ ಚಾರ್ಜಸ್ ನೀವು ನೋಡ್ರೆ BWSSB ಚಾರ್ಜಸ್ಸು, BWSSB ಚಾರ್ಜಸ್ ಇಷ್ಟು ಕಲೆಕ್ಟ್ ಮಾಡ್ತಿದ್ದಾರಲ್ಲ. ಇವತ್ತೇನೋ ರೇನ್ ವಾಟ್ರು ಹಾರ್ವೆಸ್ಟಿಂಗ್ ಆಗಿ ರೀಚಾರ್ಜಿಂಗ್ ಆಗಿದ್ದಾರೆ, ಈ ಪರಿಸ್ಥಿತಿ ಬರುತ್ತಾ. ಎಷ್ಟು ಕಲೆಕ್ಟ್ ಮಾಡ್ತಿರೋದು ಹಣ, 100%, 200% ಹೆಚ್ಚಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. 10-20% ಕೇಳ್ತಿರ್ತೀರಲ್ವಾ, 100%, 200% ಕಲೆಕ್ಟ್ ಆಗ್ತಿದೆ. ನೀವೇ ತೆಗೆದು ನೋಡಿ, ಬಿಲ್ಗಳು ತೆಗೆದು ನೋಡಿ. ಅದರ್ ಚಾರ್ಜಸ್ ಬೇರೆ, ಅದು ಬೇರೆ. ನೀವೇನೋ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಿಲ್ಲ ಅಂತ ಮನೆಗಳಿಗೆ 50%ಇಂದ 100% ಆಗ್ತಿದ್ದಾರೆ. ಬೋರ್ವೆಲ್ ಬೇರೆ, ಅದರ್ ಚಾರ್ಜಸ್ಸು, ಮೀಟ್ರ್ ಚಾರ್ಜಸ್ಸು, ಸ್ಯಾನಿಟರಿ ಚಾರ್ಜಸ್ಸು 25% ಜಾಸ್ತಿ ಆಗಿರೋದು, ವಾಟರ್ ಚಾರ್ಜು 50% ಜಾಸ್ತಿ ಆಗಿರೋದು. ನೀವೆಲ್ಲ ಚಾರ್ಜಸ್ ಹೇಳ್ತಾ ಹೋಗ್ತಾರೆ 200-300%. ಸೊ ಇವೆಲ್ಲ OCCC ಇಲ್ದವ್ರಿಗೆ ಇನ್ನೊಂದು ಚಾರ್ಜು. ಸೊ ಈ ರೀತಿ ಎಲ್ಲ ಚಾರ್ಜಸ್ ಇದೆ. ಬೆಸ್ಕಾಮ್ ನೀವು ನೋಡಬೇಕು. ಬೆಸ್ಕಾಮ್ ಆಲ್ಮೋಸ್ಟು ಬೆಂಗಳೂರಿನಲ್ಲಿ ಹೇಳಬೇಕು ಅಂದರೆ ನಿಮಗೆ ಟ್ರೂ ಅಪ್ ಚಾರ್ಜಸ್ಸಿಂದ ಹಿಡಿದು PNG ಪೆನ್ಷನ್ ಆ್ಯಂಡ್ ಗ್ರ್ಯಾಚ್ಯುಟಿ ಚಾರ್ಜಸ್ಸು, ಮತ್ತು ಫ್ಯೂಲ್ ಚಾರ್ಜಸ್ಸು, ಮತ್ತು ಯೂನಿಟ್ ಚಾರ್ಜ್ ಜಾಸ್ತಿ ಆಗಿರೋದು, ಫಿಕ್ಸೆಡ್ ಚಾರ್ಜಸ್ ಜಾಸ್ತಿ ಆಗಿರೋದು, ಈ ರೀತಿ ದರೋಡೆ ಆಗ್ತಿರೋಂಥದ್ದು ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ರೇಟೆಡು ಇಷ್ಟೆಲ್ಲ ಮಾಡಿ 56 ಸಂಸ್ಥೆಗಳಲ್ಲಿ ಇಡೀ ದೇಶದಲ್ಲಿ ಎಸ್ಕಾಮ್ಸಲ್ಲಿ 55ನೇ ಸ್ಥಾನದಲ್ಲಿರೋದು ಬೆಸ್ಕಾಮು. ಇವರು ಅಧಿಕಾರಕ್ಕೆ ಬಂದ ನಂತರ, ಮಹಾನುಭಾವರು ಬಂದ ನಂತರ ಇಷ್ಟೆಲ್ಲ ನೋಡೋಂಥ ಭಾಗ್ಯ ನಮಗಾಗಿದೆ. ಇವತ್ತಿಷ್ಟು ಚಾರ್ಜ್ ಮಾಡಿದ್ದಾರೆ, ಡಬಲ್ ಚಾರ್ಜಸ್ ಮಾಡಿದ್ದಾರೆ. ಯಾವ ಕೈಗಾರಿಕೆ ಇರುತ್ತದೆ, ಯಾವ ಮನೆ ಇರಲಿಕ್ಕಾಗತ್ತೆ. ಯಾರ ಮನೆಗಳು 200 ಯೂನಿಟ್ಗಿಂತ ಜಾಸ್ತಿ ಇರೋರು 200-300%ವರೆಗೂ 100%ಇಂದ ಹಿಡಿದು ಹೆಚ್ಚಿಸ್ಕೊಂಡು ಹೊಂಟೋಗಿದ್ದಾರೆ. ಸೊ ಈ ರೀತಿ ಚಾರ್ಜಸ್ ಆಗುವಂಥದ್ದೊಂದು. ಮತ್ತು ಇನ್ನು ಕಸದಂತೂ ನೀವು ನೋಡ್ತಾ ಇದ್ದೀರಾ, ಕಸದ್ದು ಹೇಗೆ ಹೇರ್ಕೊಂಡು ಹೋಗಿದ್ದಾರೆ. ಇಷ್ಟೆಲ್ಲ ದುಡ್ಡು ಕೊಟ್ಟು ಪ್ಲಾನ್ ಚಾರ್ಜಸ್ಸು ಜಾಸ್ತಿ ಆಗಿರೋದು, ಪ್ಲಾನ್ ಚಾರ್ಜಸ್ಸು 200% ಜಾಸ್ತಿ ಆಗಿರೋದು. ನೀವು ಏನೆಲ್ಲ ಚಾರ್ಜಸ್ಸು, ಪ್ರೋರೋಟಾ, ಡಿಪಾಸಿಟು, ಯೂಸರ್ ಚಾರ್ಜಸ್ಸು, ಪ್ರಾಪರ್ಟಿ ಟ್ಯಾಕ್ಸ್ಗಳು, ಸ್ಟ್ಯಾಂಪ್ ಡ್ಯೂಟಿ, ಈ ಡ್ಯೂಟಿ, ಆ ಡ್ಯೂಟಿ ಎಲ್ಲ ಸೇರಿನೂ, ವೆಹಿಕಲ್ ಡ್ಯೂಟಿಯಿಂದ ವೆಹಿಕಲಿಂದನೂ ದುಡ್ಡು ಸೆಸ್ ಹಾಕಿ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರಿಗೆ ಕೊಡ್ತಾರೆ. ಮತ್ತು ಮೆಟ್ರೋ ಚಾರ್ಜಸ್ಸು ಎಲ್ಲವನ್ನೂ ಮಾಡಿ ಓಲಿ ಇಷ್ಟೆಲ್ಲ ದುಡ್ಡು ತೊಗೊಂಡಿದ್ದೀರಾ, ಓಲಿ ಸೇವೆನಾರ ಕೊಡ್ತೀರಾ? ಸೇವೆ ಇಲ್ಲ. ಸೊ ಓವರಾಲ್ ಆಗಿ ಇವತ್ತು ಜನರು ಕೊಡುವಂಥ ತೆರಿಗೆಗೆ ಅವ್ರಿಗೆ ಸೇವೆ ಕೊಡುವಂಥ ಜವಾಬ್ದಾರಿ ಇವತ್ತು ಈ ರಾಜ್ಯ ಸರ್ಕಾರದ ಮೇಲಿದೆ. ಇವತ್ತು ಈ ದಿಕ್ಕಲ್ಲಿ ಜನರ ಬಗ್ಗೆ ಒಂದು ಎಳ್ಳಷ್ಟು ಕನಿಕರ ಇಲ್ಲ, ಕಾಳಜಿ ಇಲ್ಲದೇ ಇವತ್ತು ಈ ಸರ್ಕಾರ ನಡೀತಿರುವಂಥದ್ದು. ಈ ಸರ್ಕಾರ ಬಂದ ದಿನದಿಂದನೂ ಮಳೆ ನೀರು ಕಣ್ಣೀರು ಎರಡೂ ಜನರಲ್ಲಿ ಕಾಣುವಂಥದ್ದಾಗುತ್ತೆ. ಮಳೆ ನೀರು ಇಲ್ಲಿ ಬಂದಾಗ ಕಣ್ಣೀರು ನೋಡ್ಬೋದು, ಬೇರೆ ಟೈಮ್ನಲ್ಲೂ ಬೇಸಿಗೆ ಇದ್ರೂ ಕಣ್ಣೀರು ನೋಡ್ಬೋದು. ಬೇಸಿಗೆ ಇದ್ದಾಗ ನೀರಿಲ್ಲ, ಬೇಸಿಗೆಗಾಲದಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ಮಳೆಗಾಲದಲ್ಲಿ ಎಲ್ಲ ಕಡೆ ನೀರು ಬಿಟ್ಟಿರೋದು. ಸೊ ಹಂಗಾಗಿ ನೆಮ್ಮದಿಯಾಗಿ ಯಾರು ಬದುಕಿದಂಥ ಪರಿಸ್ಥಿತಿ, ಎಲ್ಲೆಲ್ಲೂ ಕಸದ ರಾಶಿ, ಎಲ್ಲಿ ಹೋಗಿ ಕಸದ ರಾಶಿ ನೋಡ್ತಾ ಇದ್ದೀರಲ್ವಾ, ಕಸದ ರಾಶಿನೇ ನೋಡ್ಬೋದು ಎಲ್ಲೋದ್ರೂ ನೀವು ಕಸದ. ಸೊ ಈ ರೀತಿ ಬೆಂಗಳೂರಿಗೆ ಕೊಡುಗೆಯನ್ನು ಕೊಟ್ಟು ನಿರ್ವಹಣೆ ಆಗ್ತಿರೋದು ಈ ಕಾಂಗ್ರೆಸ್ಸಿನ ಅವಧಿಯಲ್ಲಿ ನಿರ್ವಹಣೆ ಆಗ್ತಿರೋವಂಥದ್ದು. ಇವತ್ತು ಇಡೀ ಸರ್ಕಾರ ನಾವು ಹೇಳೋದು, ಇವತ್ತು ಇಡೀ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಯಾವುದೇ ಒಂದೇ ಒಂದು ಒಳ್ಳೆ ಕೆಲಸ ಈ ಸರ್ಕಾರದಿಂದ, ಈ ಕಾಂಗ್ರೆಸ್ ಸರ್ಕಾರದಿಂದ ಒಂದೇ ಒಂದು ಒಳ್ಳೆ ಕೆಲಸ ಬೆಂಗಳೂರು ನಗರಕ್ಕೆ ಆಗಿಲ್ಲ. ಓಲಿ ಹಣನಾರ ಖರ್ಚು ಮಾಡಿದಾರ ಸರ್ಕಾರ ಕೊಟ್ಟಿದ್ದು, ಅದೂ ಆಗಲಿಲ್ಲ.